ಫೋನ್ ಮಾಡಿ ಕರೆದು ನಾನು ನೈಟ್ ಆನ್ ಮಾಡ ಕಂಪನಿಯಿಂದ ಬರ್ಲಿ ಎಲ್ಲಿಂದಾದ್ರೂ ಬರ್ಲಿ ಕಿಸ್ಕೊಳ್ಳ ಅಣ್ಣ ತಂಗಿ ಮಲಗಿದ್ದ 10 ಗಂಟೆಗೆ ಬಂದು ಎಷ್ಟು ಹೊಟ್ಟೆ ನೋವಾಯ್ತು ಅಂದರೆ ಗಾಡ್. Cause you're the one that I like, I can't deny, every night you're mine. Hola, welcome back to my channel, I am Ajit. So ವಿಡಿಯೋ ಕರೆಕ್ಟಾಗಿ ಬಿಡೋಕ್ಕಾಗ್ತಿಲ್ಲ, ಡೈಲಿ ಬಿಡ್ತಿದ್ದೀನಿ ಬಟ್ ಟೈಮಿಂಗ್ಸ್ ಆ ಕಡೆ ಈ ಕಡೆ ಆಗ್ತದೆ. ಲೈಕ್ ನೈಟ್ ಬೇಗ ಮಲಗಿಬಿಡ್ತೀನಿ, ಇಲ್ಲಾಂದರೆ ಏನಾದರೂ ಆಗಿಬಿಡುತ್ತೆ. ಯಾಕೆ ಹಿಂಗಾಗ್ತಿದೆ ಅಂತ ಗೊತ್ತಿಲ್ಲ, ಸರಿ ಮಾಡಬೇಕು. ಅದಕ್ಕೆ ಇವತ್ತಿಂದ ಸ್ವಲ್ಪ ಕರೆಕ್ಟಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಎಷ್ಟಾಗುತ್ತೋ ಅಷ್ಟು ಅನಚರ ಮಾಡೋಣ ಅಲ್ವಾ. ಒಂದು ಆಲ್ರೆಡಿ ಅನಚರ ಮಾಡಿದ್ದೀನಿ, ಉಂಟದೇಮೋ ಒಂದು ಆಲ್ರೆಡಿ ಅನಚರ ಮಾಡಿದ್ದೀನಿ, ಅದು ಯಾರಿಗೂ ಗೊತ್ತಿಲ್ಲ ಅಷ್ಟು. ಹೋಗೋಣ ಇವಾಗ. ಆ್ಯಕ್ಚುಲಿ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಕ್ಕುಂಟು ನಿನ್ನೆ ಕರ್ಕೊಂಡೋಗಿದ್ದೆ, ನಿನ್ನೆ ನಂದು ತೋರಿಸಿದೆ. ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಇವತ್ತು ಅಮ್ಮಂದು ಟೆಸ್ಟ್ ಇನ್ನೂ ಆಗಿಲ್ಲ. ಸೊ ಹೋಗೋಣ ಗೈಸ್. ಫುಲ್ ಮಳೆ ಬಂದಿದೆ ನಿನ್ನೆ. ಫುಲ್ ಕ್ಲೀನ್ ಮಾಡೋಣ ಫಸ್ಟ್. ಗೈಸ್, ಅಮ್ಮವ್ರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ನಾನು ನಿನ್ನೆ ವೀಡಿಯೋ ಬಿಟ್ಟೆಲ್ಲ ಎಡಿಟ್ ಕೂಡ ಆಗಿಲ್ಲ. ಸೊ ಎಡಿಟ್ ಮಾಡೋಕ್ಕೆ ಕೂರ್ತೀನಿ. ತುಂಬ ಕೆಲಸ ಇದೆ ನೋಡಿ. ನಮ್ಮಮ್ಮ ತೆಗ್ಬಿಟ್ರು, ಫ್ರಿಜ್ನೇ ತೆಗ್ಬಿಟ್ರು. ಅಮ್ಮ ಸ್ವಲ್ಪ ನೋಡ್ಕೊಂಡು ಇಟ್ಕೊಂಡೆಲ್ಲ ಕೆಲಸ ಮಾಡ್ಬೇಕಮ್ಮ. ನಿಕ್ಲ ಫ್ರಿಜ್ ಬಾಕಿಲ್ ಇಂಚ ದೆತ್ತುದು ಸೆಕೆ ಅನಾಗ ಒಂದು ಹಚ್ಚುಡ್ಲತ್ತ ಕೊಲ್ಲೆ ನೋಡಿ. ಇವಾಗ ನಮ್ಮ ಮೇಲೆ ದೂರು ಹಾಳಾಯ್ತಲ್ಲ, ನಮ್ಮ ಮೇಲೆ ದೂರು. ಇವಾಗ ವಾಷಿಂಗ್ ಮಿಷಿನ್ ಹಾಳಾದಾಗ ನನ್ನ ಮೇಲೆ ದೂರು, ಈಗ ಫ್ರಿಜ್ ಹಾಳಾಯ್ತಂತೆ ಇವನ್ ಮೇಲೆ ದೂರ ಆಗ್ತದೆ ಇವಾಗ. ಅಮ್ಮ ಕಮ್ಮಿದಮ್ಮಲ್ಲ, ಮುಖ ತೋರಿಸ್ರಿ ಈ ಕಡೆ. ಹಾಯ್ ಗೈಸ್, ಬೆಳಿಗ್ಗೆನೆ ಬಂದಿದೀವಿ ಹಾಸ್ಪಿಟ್ಲಿಗೆ. ಹೊಟ್ಟೆ ಸಾಕಾಯ್ತು. ಅಮ್ಮನಿಗೆ ಕೂರಕ್ಕಾಗ್ತಿಲ್ಲ ಅಂತೆ. 12 ಗಂಟೆ ಆಯ್ತು. ಅಷ್ಟು ಬೇಗ ಹೊಟ್ಟೆ ಹಸು ಆಗ್ತದೆ. ಇಲ್ಲೆಲ್ಲೋ ಮಸಾಲೆ ದೋಸೆ ಸಿಗುತ್ತೆ ಅಂತ ಒಂದ್ಸರಿ ತಿಂದಿದ್ವಿ, ಮತ್ತೆ ಬೇಕಂದ್ರೆ 3 ಥರ ಮಸಾಲೆ ದೋಸೆ ಕೊಡ್ತಾರೆ. 3 ಥರ ಮಸಾಲೆ ದೋಸೆ ಕೊಡ್ತಾರೆ. ನೋಡೋಣ ಬನ್ನಿ ಗಾಯ್ಸ್. ಮಸಾಲೆ ದೋಸೆಗಂತ ಹೋಗಿ ಸುಮ್ಮನೆ ಬಂದ್ವಿ. ಒಂದು ಇಡ್ಲಿ ತಿನ್ಕೊಂಡು ಬಂದ್ವಿ. ನಾನು ತಿಂದಿಲ್ಲ, ಅಮ್ಮ ತಿಂದು 1-2 ಬೈ ಕೊಟ್ಟಷ್ಟೆ. ಪುನಃ ಅಲ್ಲಿ ಕಾಯ್ಬೇಕಲ್ಲ ಹಾಸ್ಪಿಟಲ್. ಎಂತ ಕಾಯೋದು, ಹೋಗಿ ಇವಾಗ ಆಗಿರುತ್ತೆ, ಹೋಗೋದೆ ಸೀದಾ ಮನೆಗೆ. ಆಗಲ್ಲ, ಅದು ರಿಪೋರ್ಟ್ ತೋರಿಸ್ಬೇಕಲ್ಲ ಡಾಕ್ಟ್ರಿಗೆ. ಅದೆಷ್ಟೊತ್ತು ಹೋಗಿ ತೋರಿಸೋದಲ್ಲ. ಅಲ್ಲ, ಹೌದು, ರಿಪೋರ್ಟ್ ಸೀದಾ ಹೋಗಿ ತೋರಿಸೋದೆ. ನಾನು ಹಾಗೆ ಮಾಡಿದ್ದೀನಿ. ಹಿಂಗಿದ್ರೆ ಆಗುತ್ತೆ ಕತೆ. ಗಾಯ್ಸ್, ನಮ್ಮ ಮಗು ಎದ್ದೇಳ್ತು. ಕುರ್ರಿ. ಖುಷಿ ವಿಷಯ ಏನಂದರೆ ಅಮ್ಮ ಫುಲ್ ಖುಷಿ ಆಗ್ತಾರೆ. ನಮ್ಮ ಫ್ರಿಜ್ ನೋಡಿ ಫುಲ್ ಖುಷಿ ಆಗುತ್ತೆ. ರಿಯಾಕ್ಷನ್ ತೆಗಿಯೋಣ ಅಂತ ಇದ್ದೆ ಅಮ್ಮಂದು, ಬಟ್ ಅಮ್ಮ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಆ ಟೈಮಲ್ಲಿ ಬಂದು ನೋಡ್ಬಿಟ್ಟು. ಅಲ್ವೇನ್ರಿ ಅಮ್ಮ? ಅಮ್ಮ ಹೇಗಾಗ್ತದೆ ಖುಷಿ? 10,000 ಇಡಬೇಕಿತ್ತಲ್ಲ. 18,000 ರೂಪಾಯಿ ಉಳಿತಂತ. ಇವತ್ತು ಹೋಗಿ ಮೂಡಿಗೆರೆಯಲ್ಲಿ ಮಾತಾಡ್ಕೊಂಡು ಬಂದಿದ್ದು, ರಿಪೇರ್ ಮಾಡೋಣ ಅಂತ. ಬಟ್ ಹೇಳಿದ್ದೆ ಅಲ್ಲಿ ಸ್ವಲ್ಪ ಚೆಕ್ ಮಾಡು ಮೇಲೆ ಅಂತ. ನಾನು ನೋಡಿದ್ದೆ ನಿನ್ನೆ. ಲೂಸ್ ಆಗಿದ್ರೆ ನಾನೆಂತ ಮಾಡಿ? ಲೂಸ್ ಮಾಡಿದ್ರೆ ಟೈಟ್ ಮಾಡಬೇಕು, ತೆಗ್ದೆಲ್ಲ ಹಾಕ್ಬೇಕು. ಹೌದು, ತೆಗ್ದೆಲ್ಲ ಹಾಕಿ. ಹೌದು, ನಾವೇನು ರಿಪೇರಿ ಈಗ ಒಂದ್ಸಲ ಎಲ್ಲ ಮಾಡೋಣ ಅಂತ ಇದ್ದೆ. ಅದೆಲ್ಲ ತೆಗ್ದು ಚಿಪ್ಪುಳಿ ಗೈಸ್ ನೋಡಿ ಇದ್ರ ಕಲರ್ ನೋಡಿ. ಅವನಿಗೆ ಲೂಸ್ ಮೋಷನ್ ಆಗಿದೆ, ಅದಕ್ಕೆ ನಾನು ಔಷಧಿ ಮಾಡಿ ಕೊಟ್ಟಿರೋದು. ಲೂಸ್ ಮೋಷನ್ ಯಾಕಾಗಿದೆ ಅಂತ ಹೇಳ್ತೀನಿ. ಬೆಳಿಗ್ಗೆ ಏನಿಲ್ಲ, ಅದು ಬೆಳ್ಳುಳ್ಳಿ ಎಲ್ಲ ನಂದು ಹೊಟ್ಟೆ ಕರೆಕ್ಟ್ ಇತ್ತು, ಕರೆಕ್ಟ್ ಡೈಜೆಸ್ಟ್ ಆಗ್ತಿತ್ತು, ಎಲ್ಲ ಆಗ್ತಿತ್ತು.
ಇವರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದು ತಿನ್ಸಿದ್ರು. ಎಂತ ಎಲ್ಲಿ ಬಸರನ ಗಾರ್ಲಿಕ್ ಒಂದೇ ಒಂದು ಚಿಕ್ಕದು, ಅದರಿಂದ ಇಷ್ಟೆಲ್ಲ ಆಗೋಯ್ತು. ಇಲ್ಲ ನಿನ್ನೆ ಫುಡ್ ತಿಂದಿದ್ದು ಎಷ್ಟು ಗಂಟೆಗೆ? ನಾವು ಹಾಸ್ಪಿಟ್ಲಿಗೆ ಹೋಗಿ ಸಂಜೆ ತಿಂದಿದ್ದು. ಸಂಜೆ ಬಿರಿಯಾನಿ ತಿಂದ್ರು, ಬಿರಿಯಾನಿ ಮೇಲೆ ಜ್ಯೂಸಿನ ಮೇಲೆ ಟೀ ಕುಡ್ದೆ. ಅದು ಪುನಃ ಅಲ್ಪಾಮ್. ಅದಕ್ಕಿಂತ ಡಬಲ್ ತಿಂದಿದ್ದೀನಿ ನಾನು ಬೇರೆ ದಿನಲ್ಲ, ಗೊತ್ತಾ ನಿಮಗೆ? ಏನೆಲ್ಲ ಮಿಕ್ಸ್ ಮಾಡಿ ತಿಂದಿದ್ದೀನಿ, ಏನೆಲ್ಲ ಮಿಕ್ಸ್ ಮಾಡಿ ತಿಂದಿದ್ದೀನಿ. ಇದು ಬಾರಿನಾ ಹಾಫ್ ಬಿರಿಯಾನಿ ತಿಂದಿದ್ದು. ಎಷ್ಟ ಬಿರಿಯಾನಿ ಆಗ್ಲಿ ಮಿಕ್ಸ್ ಆದ್ರೆ ಅದು ಆಗಲ್ಲ ನನ್ಗೆ. ಅದು ಮಿಕ್ಸ್ ಆದ್ರೆ ಅಲ್ಲ, ಟೈಮ್ ಓವರ್ ಆಯ್ತು, ಸಂಜೆ ಆಯ್ತು. ಆದ್ರೂ ಬೆಳಿಗ್ಗೆ ಒಂಥರ ಆಗ್ತಿತ್ತು ನಂಗೆ. ಆಗ್ಲಿ ಎಲ್ಲ ನಿಂದು ಹೊಟ್ಟಲ್ಲಿ ಇದ್ದಿದ್ದು ಎಂತ ಕೆಟ್ಟ ಹಿಡ್ದಿರೋದೆಲ್ಲ ಹೋಗ್ಲಿ. ನೋಡುವಾಗನೇ ಗೊತ್ತಾಗ್ತಿದೆ ಖರಾಬ್ ಇದೆ ಅಂತ ಇದು. ಗೈಸ್ ಫಸ್ಟ್ ಯಾರಂತ ನೋಡಿ ಇವಾಗ. ನಮ್ಮ ಮಗಳಿಗೆ ಹಿಂಗಾಯ್ತು ಅಂದ್ರೆ ಹೊಟ್ಟೆ ಕೈ ಪಾರ್ದು ಈತ್ ಮಲ್ಲ ಬರ್ತದ. ನಮ್ಮ ಮಗಳಿಗೆ ಹಿಂಗಾಯ್ತು ಅಂದ್ರೆ ನಂಗೆ ಹೆಂಗ ಆಗ್ಬೇಡ. ಏನೆಲ್ಲ ತಿಂತಾಳು ಗೊತ್ತಾ ಇವಳು, ಏನ್ ಕೊಟ್ರು ತಿಂತಾಳ ಅಂತ ಇವಳು. ಊಟ ಒಂದು ಮಾಡಲ್ಲ, ಊಟ ಒಂದು ನೆಟ್ಟಗೆ ಮಾಡಲ್ಲ, ಅದೇ ಎಂತದ್ದು ಹೊಟ್ಟೆಗೆ ತಿನ್ನಲ್ಲ. ಕಸ ಕಡ್ಡಿ ಪ್ಲಾಸ್ಟಿಕ್ ಇನ್ನು ದಾದ್ದೆ ನನ್ನ ಬಾಬಾ ನಾನು ಚುರ್ಪಡೆ. ಈಗ ನೋಡಿ ಯಾ ಮಾಡ್ತಾಳೆ ಬೆಳದ್ ಏನೋ ಫೀಲ್ ಆಯ್ತು ಹುಡುಗಿಗೆ. ಕಿಶಿ ಬರ್ಚಿಗೆ ಕೈ ಹೀಗೆ. ವಾವ್, ಟೀ ಹೋಯ್ತು. ಮನೆ ಓಪನಿಂಗ್ ಆಗಿದೆ. ಆಫ್ ಮಾಡ್ರಿ, ನಮ್ಮನೆ ಎತ್ತೀರ ನೀವು. ಎಲ್ಲ ಒಂದೇ ಸಲ ಹೋಗೋಣ. ಈ ತರ ನಮ್ಮ ಮಗಳಿದ್ದಾಳೆ. ಮಗಳೇ ಇನ್ನು ನೀವು ಲೋಕ ನೋಡಿಲ್ಲ, ಹೆಂಗೆ ಹೇಳ್ತಾರೆ ನೋಡಿ. ಹೆಂಗೆಲ್ಲ ಹೇಳ್ಬಾರ್ದು ಮಗುಗೆ. ಆಯ್ತಪ್ಪ, ಸಾರಿ ಬನ್ನಿ ಕುಡಿಯೋಣ. ಔಷಧಿ ಎಲ್ಲ ಕೊಡೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಅಂತ. ಈಗಿನ ಕಾಲದಲ್ಲಿ ಲೋಕ ಎಲ್ಲ ನೋಡಿ ಹೋಗೋರು ಯಾರಿಲ್ಲ. ಗೊತ್ತಿಲ್ಲ, ಬರದು ಹೋಗೋದು ಆ ತರ ಆಗಿದೆ ಈಗ. ಹಾರ್ಟ್ ಅಟ್ಯಾಕ್. ನಮ್ಮಮ್ಮ ನೋಡಿ ಒಂದ್ಸರಿ ಇದು ಮಾಡಿದ್ರು, ಮತ್ತೊಂದ್ಸರಿ ಮನೆ ಓಪನ್ ಮಾಡಿದ್ರು. ಈಗ ಹಾಲು ಹೊಡೆದು ಹೋಯ್ತಲ್ಲ ಮಗಳೇ. ವಾಟ್ ಇಸ್ ದಿಸ್? ಬೇಡ ಅವಳಿಗೆ. ಕಿಚ್ಚೆ ಯಾರು ಮಾಮ ಯಾರು ಪಾರು ಮುಚ್ಚೊಂದು. ಸೀರಿಯಸ್ಲಿ ಇಷ್ಟು ಸೌಂಡು? ನನ್ನ ತೋಟದ ಮಧ್ಯೆ ಮನೆ ಹೋಗ್ಬೇಕು, ನಮ್ಮ ಅಜ್ಜಿ ಮನೆ. ಫ್ರಿಜ್ ನೀಯ ಲೂಸ್ ಮಲ್ತಿದ್ದೀನಿ ಪಕ್ಕದಾದ ಯಾನತ್ ನಾವು ವಸ್ತುನು ಮಲ್ಪಾಜಿತ್ತು ಎಂಚಿನ ಫ್ರಿಜ್ ಚೆಕ್ ಮಾಡ್ತಿದ್ದೀನಿ. ಯಾವ ಅವಳು ಅಂಗಡಿ ಪೋನಾಗಲ್ಲ ನಿಕ್ಕೆ ಪಂಡ್ರೆ ಅಪ್ಜ ದಾದ ಫೋನ್ ಅಲ್ಲಿ ತೂಲೆ ಫುಲ್ ವಿಡಿಯೋ ವಿಡಿಯೋ ಆನ್ ಇದ್ರೆ ನೋಡಿ ಬಸವಾಗ್ತೀನಿ. ಬೇಜಾರಾಗ್ತಿದ್ಯಾ ಹುಡುಗಿ? ದೆತ್ತು ಮಂಡಲಿಪ ಉಂಟು ನಿಕ್ಕೆ ತೂವನು ಎಂದು ನಿಕ್ಕೆ ಕಲ್ಪ ಸಾರಿ ಬಿಟ್ಟ ತುಲ
ಅತ್ತು ರಡ್ಡು ದಿನ ನಿಜ ಫ್ರಿಜ್ ಆಪುಂಡು ನಿಕ್ಕು ಗೊತ್ತಾಪ ಒಂದೇ ದಿನ ಅದ್ರಲ್ಲಿ 2 ದಿನ ಅಂತೆ ನಮ್ಮಮ್ಮ ಒಂದಲ್ಲ 2 ಹೇಳ್ತಾರೆ ಒಂದಕ್ಕೆ. ಎಲ್ಲ ಹಾಳಾಯ್ತು ಇವಾಗ ತೋರಿಸಿ. ನೈಟ್ ಆದ್ರೂ ಹಾಕಿಟ್ಟು ಬೆಳಿಗ್ಗೆ ತೆಗಿಬೇಕಿತ್ತು ಇವನು. ಹಾಳಾಯ್ತಾ ಆಫ್ ಮಾಡಂಗಿಲ್ಲ ಎಂತ. ನಾನು ಎಲ್ಲ ಗೂಗಲಲ್ಲಿ ಸರ್ಚ್ ಹೊಡೆದು ಮಾಡಿರೋದೆಲ್ಲ ಗೊತ್ತಾಯ್ತಲ್ಲ. ಎಷ್ಟು ದಿನ ಬಿಟ್ಟು ಹಾಳಾಗುತ್ತೆ ಇದು ವಸ್ತು ಅಂತ. ಯಾವುದು ಹಾಳಾಗಿಲ್ಲ ಅಲ್ಲಿ. ಎಂತ ಹಾಳಾಗಿಲ್ಲ. ಎಲ್ಲಿ ತೋರಿಸಿ. ಕುಸ್ಕ ಹಾಳಾಗಿರ್ಲಿಲ್ವಾ? ಕುಷ್ಕ ಬಿಡಿ, ಅದು ಎಂತ ಅದು. ಮತ್ತೆ ತೆಂಗಿನಕಾಯಿ ಹಾಳಾಗಿರ್ಲಿಲ್ವಾ? ತೆಂಗಿನಕಾಯಿ ಎಲ್ಲ ಹಾಳಾಗಿತ್ತು. ತುರ್ದಿಟ್ಟಿರೋದು ಹಾಳಾಗಿರ್ಲಿಲ್ವಾ? ಎಲ್ಲಿ ತೋರಿಸಿ ಈಗ ಎಲ್ಲಿದೆ? ತೋರಿಸಿ ಬೆಳಿಗ್ಗೆ ಎಷ್ಟಿದಲ್ಲ ಎಲ್ಲ ಫ್ರೀಜರ್ ಅಲ್ಲಿ ಇಟ್ಟಿದ್ದು ನಾನು. ಇರ್ಲಿ ಬೇಜಾರಾಗ್ಬೇಡಿ. ನಿನಗೆ ನೀ ತಡಿ ಮಾಡ್ತೀನಿ. ಮೈ ಲೈಫ್ ಮೈ ರೂಲ್ಸ್ ಮೈ ಆಟಿಟ್ಯೂಡ್. ಮೈ ಲೈಫ್ ಮೈ ರೂಲ್ಸ್. పేరోళ్ళు ఆడుతుండే అవు బిడ్లేదు తొండ పుష్పలే ఈయన ఆడుతున్నది. ನಾನು ಒಂದು ಕಡೆದಿದ್ದೆ ಅರೆಪ್ಪು ಹಾಳಾಗಿದ್ಯಾ? ಯಾ ತೋರಿಸಿ. ಮತ್ತೇನಾದ್ರು ಯೂಸ್ ಮಾಡಿದ್ರೆ ಅದನ್ನೇ ನಾನು ತೆಗೆದು ತೋರಿಸ್ತೀನಿ ಸುಮ್ಮನೆ ಹೇಳಿದ್ರೆ. ಅದು ಹಾಳಾಗಲ್ಲ. ಬೆಳ್ಳುಳ್ಳಿ ಪೇಸ್ಟು ಸಡನ್ ಹಾಳಾಗಲ್ಲ. ಅದು ಯಾಕೆ ಹಾಳಾಗಿಲ್ಲ ಅಂದ್ರೆ ಇನ್ನೊಂದು ನಾನು ಫ್ರೀಜರ್ ಅಲ್ಲಿ ಇಟ್ಟಿದ್ದೆ, ಅದ್ರಲ್ಲಿ ಐಸ್ ಇತ್ತಲ್ಲ, ಐಸ್ ಮೇಲೆ ಇಟ್ಟಿದ್ದೆ. ನಾನು ಅವ್ರನ್ನ ಫೋನ್ ಮಾಡಿ ಕರ್ದು ನಾನು ನೈಟ್ ಆನ್ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ನೈಟ್ ಆದ್ರೂ ಆನ್ ಮಾಡಕ್ಕಾಗಿಲ್ಲ ನಿನಗೆ. ಹಂಗೆ ನೈಟ್ ಅದು ತಿಂಡಿ ಎಲ್ಲ ಹಾಳಾಗಿತ್ತಲ್ಲ, ಲೂಸ್ ಮೋಷನ್ ಜಾಸ್ತಿ ಆಗಿತ್ತು. ಬಾತ್ರೂಮಲ್ಲಿ ಹೋಗಿ ಕೂತು ಆಮೇಲೆ ಹೋಗಿದ್ದು. ನಮ್ಮ ನೆನಪೇ ಆಗಲಿಲ್ಲ ನನಗೆ. ಅಲ್ಲ ಸಾಯಿ ಅಲ್ಲಿ ಕಾರ್ ನಿಲ್ಲಿಸಿ ಫ್ರಿಜ್ ರಿಪೇರಿ ಅವ್ರನ್ನ ಕರ್ಸಿ ನಾನು ಅವ್ರಿಗೆ ಹೋಗಿ ಹೇಳೋ ತನಕ ನೀನು ಎಂತ ಮಾಡ್ತಿದ್ದೆ? ಬೇಡ ನಾನೇ ಸರಿ ಮಾಡ್ತೀನಿ, ಎಂತಾದ್ರೂ ಮಾಡ್ತೀನಿ ಅಂತ ಹೇಳಕ್ಕಾಗಿಲ್ಲ. ನಾಳೆ ಹೇಳಿ ಅಂತ ಅದನ್ನು ಬಾಯಿ ಬಂದಿಲ್ಲ ನಿನಗೆ. ನನಗೆ ಶಿಫ್ಟ್ ಬರ್ಸ್ಬೇಡ ನೀನು. ಕ್ಯಾಮ್ರಾ ಇದ್ರೆ ನೋಡಿ ಎಷ್ಟು ಅಡ್ವಾಂಟೇಜ್ ಇದೆ. ವಾವ್. ವಾಸನೆ ಇಲ್ಲ ಅವನಿಗೆ. ತಿಕ್ಲ ನನ್ನ ಮಗ. ಯಾರ್ರೀ ತಿಕ್ಲಾ? ಮತ್ತೆ ಯಾರು ನೀನೆ? ನಮ್ಮ ಮಗನ ಕರ್ಕೊಂಡು ಬನ್ನಿ ಫಸ್ಟು. ಭಾರಿ ಬೇಜಾರಾಗ್ತಿದೆ. ಯಾರಿಗಾದ್ರೂ ಟೆನ್ಷನ್ ಆಗಲ್ವಾ? ಟೆನ್ಷನ್ ಆಗುತ್ತೆ ಅಮ್ಮ, ನಂಗೆ ಅರ್ಥ ಆಗುತ್ತೆ ನಿಮ್ದು ಕಷ್ಟ. ರಾತ್ರಿ ಅಡಿ ಗಡಿ ಎಚ್ಚರಿಕೆ ಆಗೋದು ಫ್ರಿಜ್ ಇಂದ ಗಡಿ ಎಚ್ಚರಿಕೆ ಆಗೋದು 10,000 10,000 12,000 8,000 ಕಣ್ಣಿಗೆ ಬರ್ತಿತ್ತಲ್ಲ. ಕಡಿಮೆನಾ ಫ್ರಿಜ್? ಅದಕ್ಕಿಂತ ಅಷ್ಟೇ ತಗೊಳ್ಬೋದು, ಅಷ್ಟು ರೇಟ್ ತಗೊಳ್ತಾರೆ. ಅದನ್ನು ಎಷ್ಟು ಬೇಗ ಹೋಯ್ತಾ ಈಗ? ಅವ್ರು ಬರ್ಲಿಲ್ಲ, ಅವ್ರು ಬಂದಿದ್ರೆ ಇನ್ನೂ ಚಂದ ಆಗೋದು. ನಿಂದಷ್ಟು ಬಿಡ್ತಿದ್ದೆ ರಾಜಾರ. ಅವ್ರು ಬಂದಿದ್ರೆ ಮಸ್ತ್ ಆಗ್ತಿತ್ತು. ಅವ್ರು ಬರ್ಲೇ ಇಲ್ಲ. ಮುಸುಂಟು ಇದೆಯಲ್ಲ ಇದು ಮೂಗು, ಅದನ್ನ ಚಟ್ಟೆ ಮಾಡ್ತಿದ್ದೆ. ಊಟಕ್ಕೆ ಹೆಂಗೆ ಹಂಗೆ ಮಾಡ್ತಿದ್ದೆ. ಚಟ್ಟೆ ಮೂಗಿ ಅದಕ್ಕೇನು ಮಾಡಕ್ಕೆ? ಅವರು ಮೂಡಿಗೆರೆಯಿಂದ ಬರೋದಲ್ಲ, ಕಂಪನಿಯಿಂದ ಬರೋದು. ಕಂಪನಿಯಿಂದ ಬರ್ಲಿ, ಎಲ್ಲಿಂದಾದ್ರೂ ಬರ್ಲಿ. ಕಂಪನಿಯಿಂದ ಬರ್ಲಿ. ಅವ್ರು ಬಂದಿದ್ದು ಚಾರ್ಜ್ ನಿನ್ನ ಹತ್ರನೇ ಕೊಡಿಸ್ತಿದ್ದೆ ನಾನು. ಅವ್ರು ಬಂದ್ರೆ ಹಂಗೇನೆ ಹೋಗಲ್ಲ, ಚಾರ್ಜ್ ತಗೊಂಡು ಹೋಗ್ತಾರೆ. ಐ ವಾಸ್ ರೆಡಿ. ಅಲ್ಲಿಂದ ಬರ್ತಾರಲ್ಲ, ಚಾರ್ಜ್ ಕೊಡ್ಬೇಕು ನೀನು. ಕೊಡ್ತಿದ್ದೆ. ನೀವು ಕೊಡ್ಲೇಬೇಕಿತ್ತು. ಅದಕ್ಕೆಲ್ಲ ದುಡ್ಡಿದ್ಯಾ? ನಿನ್ನೆ ಒಂದು 200 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಿದ್ದಕ್ಕೆ ಹೆಂಗೆ ಬಗಳ್ದಿಯಾ ನೀನು? 200 ರೂಪಾಯಿ ಜಾಸ್ತಿ ಖರ್ಚಾಗಿದೆ. ಹೋಗ್ರಿ. ಎಂತದಕ್ಕೆ? ಒಬ್ಬಾ ನಾನು ಇಷ್ಟೊಂದು ಖರ್ಚು ಮಾಡ್ತೀನಲ್ಲ ನಿಮ್ಗೆ. ಅದೇ ಹೇಳಲ್ಲ. ಕ್ಯಾಟ್ರಿಂಗ್ಸಿಗೆ ಹೋಗಿದ್ದು ಒಂದು 200 ರೂಪಾಯಿ, ಅದನ್ನು ಬಗ್ಲುತ್ತಾನೆ. ಕ್ಯಾಟ್ರಿಂಗ್ಸಿಗೆ ಹೋಗಿದ್ದು ಅಂತ ಹೇಳಿ
ಸ್ಟೈಲ್ ನೋಡಿ ಅಂತ ಏಯ್ ಏಯ್ ಬಾರೆ ಕಡೆ ಹುಡುಗಿ ಬಾರಮ್ಮ ಎಂತ ಪ್ರಾಕ್ಟೀಸ್ ಮಾಡೋದು ಆಡಕ್ಕೆ ಹಾಯ್ 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 ಟಾಟಾ ಟಾಟಾ ಅಬ್ಬ ಟಾಟಾ ಟಾಟಾ ಬಲೆ ಬಂಗಾರು ಅಬ್ಬ ಬಳೆ ಮಕ್ಕಳೇ ಬಳೆ ಮಕ್ಕಳೇ ಇಂಜಿನ್ ಸ್ಟಾಪ್ ಮೆಲ್ಲ 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 ಮೆಲ್ಲಲ್ಲ ಕಾಪಿ ರೈಟ್ ನಂಗೆ ಕಾಪಿ ರೈಟ್ ನಂಗೆ ಕಾಪಿ ರೈಟ್ ಕಿಸ್ಕೊಳ್ಳ ಅಣ್ಣ ತಂಗಿ ಅಬ್ಬ ಅಣ್ಣ ತಂಗಿ ನಿಂದೆ ಪೇರೆಂದೆ ಶಿಬ್ಲಿ ಐಸು ಪೇರಾ ಈಗ ಬಾಗಿಲು ತೆಗಿಬೇಡ ಚಿಪ್ಲಿ ಬಾಯ್ ಹೇಳಿ ನೀವು ಬಾಗಿಲು ಎಟ್ಕೊಂಡಪ್ಪ ಅಮ್ಮ ಮುಲ್ತಲೆ ಸರ್ಕಸ್ ನೋಡಿ ನಮ್ಮ ಹುಡುಗಿದು ಸರ್ಕಸ್ ನೋಡಿ ಅಕ್ಕ ಓಯ್ ನಮ್ದು ರಿಮೋಟು ಓ ಚಿಲ್ಕ ಎಲ್ಲ ತೆಗೆ ಗೊತ್ತು ಈ ಮಗುಗೆ ಓಯ್ ಅದೊಂದು ಸಿಗಲ್ಲ ಸಿಕ್ಕಿದ್ರೆ ಕತೆ ಆಗ್ತಿತ್ತು ಇದಕ್ಕೂ ಸಿಕ್ತಿರ್ಲಿಲ್ಲ ಮೊದಲು Guys, ಇಲ್ಲಿ ನೋಡ್ತಿದ್ದಾರೆ ತಕೊಂಡಿದ್ದಾರೆ ಟೈಮ್ 12:45 ಲೂಸ್ ಮೋಷನ್ ಪ್ರಾಬ್ಲಮ್ ಆಗಿದೆ ಯಾರು ನನಗೆ ಆರಾಮಾಗಿ ಮಲಗಿದ್ದೆ 10 ಗಂಟೆಗೆ ಬಂದು ಒಂದು ಎಷ್ಟು ಹೊಟ್ಟೆ ನೋವಾಯ್ತಂದರೆ ಗಾಡ್ ಎಷ್ಟೊತ್ತು ಕೂತಂತ ನನಗೆ ಗೊತ್ತಿಲ್ಲ ಓಹ್ ಇಲ್ಲ ಮಲಗ್ತೀನಿ ಆಗ ಸ್ವಲ್ಪ ಹೊತ್ತು ಯಾಕೋ ಡೌಟ್ ಹೊಡಿತೀವಿ ಆಗಲ್ಲ ಐ ಹೋಪ್ ಯು ಎಂಜಾಯ್ಡ್ ದ ಲಾಗ್ ಲೂಸ್ ಮೋಷನ್ ನಿಲ್ತಿಲ್ಲ ಫುಲ್ ಸುಸ್ತು ಅದು ಇದೆಲ್ಲ ಆಗ್ತದೆ ಓ ಕಾಲಿಗೆ ಲೂಸ್ ಮೋಷನ್ ಆಗಿದ್ರೆ ಪರವಾಗಿರ್ತಿರಲಿಲ್ಲ ತಲೆನೋವು ತಲೆ ಭಾರ ಇಲ್ಲೆಲ್ಲ ಉರಿ ಗ್ಯಾಸ್ಟ್ರಿಕ್ ಆಗಿ ಲೂಸ್ ಮೋಷನ್ನು ಸುಸ್ತು ಜಾಯಿಂಟ್ ಎಲ್ಲ ನೋವು ಸರಿ ಮಕ್ಕಳೇ ಬಾಯ್ ವಿಡಿಯೋ ಬಿಡಬೇಕು ಲೇಟ್ ಆಗುತ್ತಿಲ್ಲ ಅಂದರೆ ಲೇಟಾಗಿ ಆಗಿ 3 ಡೇಸ್ ಬ್ಯಾಕ್ ಆಗೆಲ್ಲ ತೋರಿಸ್ತಿದೆ ಬಾಯ್ ಇವತ್ತೇ ಸಿಗ್ತಿದ್ದೀವಿ ನಾವು ಗುಡ್ ಮಾರ್ನಿಂಗ್ ಬಾಯ್ ಸಾಯೋನಾರ ಒಳ್ಳೆ ಕ್ವೆಟ್ ಆಗ್ತೀನಿ ಈಗ ಕ್ವೆಟ್ ಅಲ್ಲ ಬಟ್ ಇನ್ಮೇಲೆ ಸ್ವಲ್ಪ ಎಂಡಿಂಗ್ ನಂಗೆ ಚೇಂಜ್ ಇರುತ್ತೆ ಲೈಕ್ ಈಗ ಮಾಡಿದ ತಕ್ಷಣ ನಿಮಗೆ ಒಂದು ಒಳ್ಳೆ ಮಸ್ತಾಗಿರೋ ಜಪಾನೀಸ್ ಥಾಟ್ಸ್ ಬರುತ್ತೆ ಓಕೆ ಬಾಯ್ ಮತ್ತೆ ನಾಳೆಯಿಂದನೇ ಸಿಗೋಣ ಏನೇ ಆದರೂ ವೀಡಿಯೋ ಹಾಕೋದು ಬಿಡಲ್ಲ ಹಾಕೋದಿದಲ್ಲ ಬಾಯ್ ಸಾಯೋನಾರなあ、昨日の自分覚えてる？同じ場所にいるけど同じ人じゃない。少しずつちゃんと変わってる。誰も気づかなくても